ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಸಂಪುಟದ ಟೆನ್ಷನ್. ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದ್ರು ಮತ್ತೆ ನೇಮಕ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ನಾಳೆ ಸಂಪುಟ ಸಭೆಯಲ್ಲಿ ಕೆಪಿಎಸ್ಸಿ ಹಗರಣದ ಬಗ್ಗೆ ಚರ್ಚೆ ಆಗುತ್ತೆ. ಟೆನ್ಷನ್ ಖಂಡಿತವಾಗ್ಲೂ ಇದ್ದೇ ಇದೆ. ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದ್ರು ಕೂಡ ಮತ್ತೆ ನೇಮಕ ಮಾಡಿಕೊಳ್ಳೋದು ಡೌಟ್ ಎನ್ನಲಾಗ್ತಾ ಇದೆ. ನಾಳೆ ಸಂಪುಟ ಸಭೆಯಲ್ಲಿ ಕೆಪಿಎಸ್ಸಿ ಹಗರಣದ ಬಗ್ಗೆ ಚರ್ಚೆ ಆಗುತ್ತೆ. ಸಾಂವಿಧಾನಿಕ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಇಲ್ಲಿ ಕೋರ್ಟ್ ಹೇಳಿರೋದು. ಸಂಪುಟದ ಒಪ್ಪಿಗೆ ಇಲ್ಲದೆ ಗವರ್ನರ್ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. 7 ದಿನಗಳ ಒಳಗೆ ಸಾಹುಕಾರ್ ಮರು ನಿಯೋಜನೆಯನ್ನ ಸೂಚಿಸಿತ್ತು ಕೋರ್ಟ್. ಹೀಗಾಗಿ ನಾಳೆ ಸಂಪುಟ ಸಭೆಯಲ್ಲಿ ಸಾಹುಕಾರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸಾಹುಕಾರ್ ಅಮಾನತಿಗೆ ಗವರ್ನರ್ಗೆ ಶಿಫಾರಸು ಸಾಧ್ಯತೆ ಇದೆ. ಹೀಗಾಗಿ ನಾಳೆಯ ಸಂಪುಟದ ನಿರ್ಧಾರದ ಬಗ್ಗೆ ತೀವ್ರ ಕುತೂಹಲ ಎಲ್ಲರಲ್ಲೂ ಕೂಡ ಕಾಡ್ತಾ ಇರೋದು. ಒಂದು ಕಡೆಯಲ್ಲಿ ಶಿವಶಂಕರಪ್ಪಗೆ ಇಡೀ ಟೆನ್ಷನ್ನೂ ಇದೆ. ಇತ್ತ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದ್ರು ನಾಳೆ ಸಂಪುಟದಲ್ಲಿ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಟೆನ್ಷನ್ ಖಂಡಿತವಾಗ್ಲೂ ಇದೆ. ಈಗಾಗಲೇ ಕೋರ್ಟ್ ಮರು ನೇಮಕಕ್ಕೂ ಕೂಡ ಆದೇಶವನ್ನು ಹೊರಡಿಸಿರೋದು. ಆದರೆ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತೇಳಿ ಕಾದು ನೋಡಬೇಕಿದೆ.